ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್, ಯಾರು? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀನು ಆ ರಾಧಿಕನ್ ಫ್ರೆಂಡ್ ಅಲ್ವಾ? ಹೌದು. ಏನಾಗ್ಬೇಕೀಗ? ಏನಿಲ್ಲ ಸರ್, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ನೋಡು, ಅಫಿಷಿಯಲ್ ಆಗಿ ಏನಾದರೂ ಮಾತಾಡಬೇಕಿದ್ರೆ ನಾಳೆ ಆಫೀಸಿಗೆ ಬಂದು ಮಾತಾಡು. ಹೀಗೆ ರೋಡಲ್ಲೆಲ್ಲ ಕೇಳಿದ್ರೆ ನಾನು ಮಾತಾಡೋಕ್ಕಾಗಲ್ಲ. ಸರ್, ನಾನೇನು ಹೇಳ್ತಿದ್ದೀನಿ ಅಂತ ನೀವು ಮೊದಲು ನಾನು ಕೇಳಿ, ಆಮೇಲೆ ನಾನೇನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸರ್, ಇದೊಂದು ಹುಡುಗಿ ಜೀವನದ ಪ್ರಶ್ನೆ. ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು. ಆ ವೈಭವಿಂದ ಅವಳಿಗೆಷ್ಟು ನೋವು, ತಲೆನೋವಾಗಿದೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ಸರ್. ಸರ್, ನಿಜವಾಗ್ಲು ನೀವ್ ಆ ವೈಭವ್ಗೆ ಸಹಾಯ ಮಾಡ್ತಿದ್ದೀರ ಅಂತ ನೀವು ಅಂದ್ಕೋಬೇಡಿ ಸರ್. ಅವನಿಂದ ಒಂದು ಕುಟುಂಬನೇ ಅವಮಾನದಲ್ಲಿ ನೊಂದು ಬೆಂದು ವಿಲವಿಲ ಅಂತ ಒದ್ದಾಡ್ತಿದೆ. ಮಗ, ನನ್ಗೇನೋ ಇವ್ರ ಹತ್ರ ಹೀಗ್ ಮಾತಾಡ್ತಿರೋದು ಸರಿ ಅಂತ ಅನ್ನಿಸ್ತಿಲ್ವೋ? ಕಾರ್ತಿಕ್ ಸರ್, ಒಬ್ಬ ಕೆಟ್ಟವನ್ಗೆ ಈ ರೀತಿ ಸಪೋರ್ಟ್ ಮಾಡೋದು ಸರಿಯಲ್ಲ ಸರ್. ಏನು ಎದುರಿಸೋದಕ್ಕೆ ಬಂದಿದ್ದೀರಾ? ಹಾಗೆಲ್ಲ ಏನಿಲ್ಲ ಸರ್. ಸರ್, ವೈಭವ್ ಒಬ್ಬ ಫ್ರಾಡು. ಅವನೊಬ್ಬ ಒಳ್ಳೆ ವ್ಯಕ್ತಿ ಅಂತ ನೀವು ಸರ್ಟಿಫಿಕೇಟ್ ಕೊಟ್ಟು ಕಾಪಾಡೋಕ್ ನೋಡ್ತಿದ್ದೀರಾ. ಅವನ್ ಯಾರು ಏನು ಅಂತ ಸತ್ಯನ ನೀವು ನನ್ನ ಹತ್ರ ಹೇಳಿದ್ರೆ. ಏಯ್, ನನ್ನ ಕ್ಲೈಂಟ್ ಡೀಟೇಲ್ಸ್ ನಿನ್ನ ಹತ್ರ ಕೇಳಬೇಕು. ನನಗೇನು ಬೇರೆ ಕೆಲಸ ಇಲ್ವಾ? ಸರ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ನೋಡಿ ಸರ್, ನೀವು ನ್ಯಾಯ ಧರ್ಮನ ಎತ್ತಿಡೋ ಅಂತ ಕೆಲಸದಲ್ಲಿದ್ದೀರಾ. ಅಂಥದ್ರಲ್ಲಿ ಇಂಥ ಒಂದು ಅನ್ಯಾಯದ ಪರ ನಿಲ್ಲೋದು. ಏಯ್, ನನಗೆ ಅಡ್ವೈಸ್ ಮಾಡಕ್ ಬರಬೇಡ. ಇಷ್ಟೊತ್ತು ನಾನು ನಿಮ್ಗೆ ಗೌರವದಿಂದ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ. ಅಷ್ಟೇ ಮರ್ಯಾದೆಯಿಂದ ನೀವು ನನಗೆ ಅವನ ಬಗ್ಗೆ ಹೇಳಿದ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನನ್ನ ಹತ್ರ ಹೊಡ್ಸ್ಕೊಂಡ್ ಸತ್ತೋಗ್ತೀಯಾ? ಏನೋ ಕಾಮಿಡಿ ಮಾಡ್ತಾ ಇದೀಯಾ? ಇಡಿಯಟ್. ನೀನು ಇನ್ನೊಬ್ಬರ ಹೆಂಡತಿಗೆ ಆಸೆ ಪಡ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನೀನೊಬ್ಬ ಗಂಡಸೇನೋ? ಏಯ್, ನಿನ್ ನಡವಳಿಕೆನೇ ಸರಿ ಇಲ್ಲ. ನೀನ್ ಬಂದು ನನ್ನ ಕ್ಲೈಂಟ್ ಬಗ್ಗೆನೇ ಮಾತಾಡ್ತಾ ಇದೀಯಾ? ಏಯ್, ಏನೋ ಆ ರಾಧಿಕಂಗೂ ನಿನ್ಗೂ ಕಳ್ಳ ಸಂಬಂಧನಾ? ಕರ್ತಿ ಬಾ, ಎತ್ಕೋ. ಏಯ್, ಎಲ್ರು ಬಾ. ಏ, ಬಿಡ್ರೋ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ? ಬಿಡ್ರೋ. ಏಯ್, ಬಿಡ್ರೋ, ಬಿಡ್ರೋ. ಏಯ್, ಬಿಡ್ರೋ. ಏಯ್, ಕೂತ್ಕೋ. ಬಿಡ್ರೋ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ? ಏಯ್, ಸುಮ್ನಿರೋ. ನೋಡಿ, ಕೂತ್ಕೊಳ್ಳೋ ಸುಮ್ನೆ. ಇದು ಒಳ್ಳೇದಲ್ಲ. ಬಿಡಿ ನನ್ನ. ಏಯ್, ಬಿಡ್ರೋ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ ನನ್ನ? ನೋಡು, ಬಿಟ್ಬಿಡು. ಏಯ್, ಬಿಡ್ರೋ. ದಿನದಿಂದ ದಿನಕ್ಕೆ ಇವನ್ ಟಾರ್ಚರು ಜಾಸ್ತಿ ಆಗ್ತಾ ಇದೆ. ರಾಧಿಕನ್ ಬಗ್ಗೆ ಅವ್ನು ಹೇಳ್ತಿರೋ ಒಂದೊಂದು ಮಾತು ನನಗೆ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಅತ್ತೆ, ನೀವೇನ್ ಚಿಂತೆ ಮಾಡಬೇಡಿ. ಅವನ್ ಯಾರು, ಏನು, ಎತ್ತ ಅಂತ ಇನ್ 24 ಗಂಟೆಲಿ ರಾಧಿಕಾ ಕಂಡಿಡಿತೀನಿ ಅಂತ ಹೇಳಿದಾಳಲ್ಲ. ಹೇಗೆ ಸುನೈನಾ? ಸಂದರ್ಭ ಎಲ್ಲ ಅವನ್ ಪರವಾಗೇ ಇದೆಯಲ್ಲ. ಅಮ್ಮ, ಆದ್ರೆ ಸತ್ಯ ರಾಧಿಕನ್ ಪರ ಇದೆಯಲ್ಲಮ್ಮ. ನ್ಯಾಯವಾಗಿ ನಡ್ಕೊಳ್ಳೋರಿಗೆ ಖಂಡಿತವಾಗ್ಲೂ ಯಾವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಗುರು, ಆದ್ರೂ ಆ ಫೇಕ್ ಮ್ಯಾರೇಜ್ ಸರ್ಟಿಫಿಕೇಟ್ನ ಪಕ್ಕ ಒರಿಜಿನಲ್ ಸರ್ಟಿಫಿಕೇಟ್ ಅನ್ನೋ ತರನೇ ರೆಡಿ ಮಾಡಿದ್ನಲ್ಲ, ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಣ್ಣ. ಅಕ್ಕನ್ ವಿರುದ್ಧ ನಡೀತಾ ಇರೋ ಈ ಸಂಚ್ ನೋಡೋದಿಕ್ಕೆ ನಮ್ಗೆ ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ. ಒಂದ್ ಸಣ್ಣ ತಪ್ಪು ಮಾಡದೇ ಇರೋ ನಮ್ಮ ಅಕ್ಕನ ಮನ್ಸಿಗೆ ಇನ್ನೆಷ್ಟು ನೋವಾಗಿರಲ್ಲ. ಆ ದೇವ್ರು ಅನ್ನೋನಿದ್ರೆ ವೈಭವ್ ಅನ್ನೋ ವ್ಯಕ್ತಿ ಸುಳ್ಳು ಅಂತ ನಿರೂಪಿಸೋದಿಕ್ಕೆ ಒಂದೊಳ್ಳೆ ದಾರಿ ತೋರಿಸ್ತಾನೆ.
ಹೇಳು ಚಿರು. ರಾಧಿಕಾ, ನಾನೀಗ ವೈಭವ್ ಕಡೆ ಲಾಯರ್ನ ಎತ್ತಾಕೊಂಡು ಬಂದಿದ್ದೀನಿ. ಇವಾಗ ಅದೇ ಲೊಕೇಶನ್ ಇಂದಾನೇ ನಾನು ನಿಂಗೆ ಕಾಲ್ ಮಾಡ್ತಿದ್ದೀನಿ. ಚಿರು, ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ? ಏನಾದ್ರೂ ಸಮಸ್ಯೆ ಆದ್ರೆ ಏನ್ ಮಾಡ್ತ್ಯಾ? ಈಗ ಆಗಿರೋದಕ್ಕಿಂತ ಇನ್ನೇನ್ ಸಮಸ್ಯೆ ಆಗುತ್ತೆ ರಾಧಿಕಾ? ಆ ವೈಭವ್ ಅನ್ನೋನು ಸುಳ್ಳು ಅಂತ ನಿರೂಪಿಸೋದಕ್ಕೆ ಬೇರೆ ಯಾವ ದಾರಿನೂ ಇಲ್ಲ. ನೋಡು, ಅದೇನೇ ಪ್ರಾಬ್ಲಮ್ ಆದ್ರೂ ನಾನು ನೋಡ್ಕೋತೀನಿ. ನೀನೇನ್ ಭಯ ಪಡಬೇಡ. ಚಿರು, ಭಯ ಪಡ್ದೆ ಹೇಗಿರೋದಕ್ಕಾಗುತ್ತೆ? ಈಗಿರೋ ಸಮಸ್ಯೆ ಸಾಲದು ಅಂತ ನೀನ್ ಇನ್ನೊಂದ್ ಸಮಸ್ಯೆನ ಕ್ರಿಯೇಟ್ ಮಾಡ್ತಿರೋ ತರ ಅನ್ನಿಸ್ತಿದೆ ನಂಗೆ. ರಾಧಿಕಾ, ನಾನು ಈ ಲಾಯರ್ಗೆ ಹೊಡೆದ್ರೆ ಬಡದ್ರೆ ತಾನೇ ಸಮಸ್ಯೆ ಆಗೋದು. ನೋಡು, ನಾನಿವ್ನಿಗೆ ಏನೂ ಮಾಡಲ್ಲ. ನಮಗ್ ಬೇಕಾಗಿರೋ ಸತ್ಯ ಏನು ಅಂತ ಕೇಳ್ತಾ ಇದ್ದೀನಿ. ಅದರಿಂದ ಏನ್ ಪ್ರಾಬ್ಲಮ್? ನಿನ್ ಪರಿಸ್ಥಿತಿ ಬಗ್ಗೆ ನಾನು ಇವನ ಹತ್ರ ಎಲ್ಲಾನು ಹೇಳಿದೆ. ಆದ್ರೆ ಇವನೊಂದಿಷ್ಟು ಬಾಯ್ಬಿಡ್ತಾ ಇಲ್ಲ. ಅದಕ್ಕೆ ನೀನೇನಾದ್ರೂ ಇಲ್ಲಿಗೆ ಬಂದು ಇವನ್ ಜೊತೆ ಮಾತಾಡಿದ್ರೆ ಇವನ್ ಮನ್ಸು ಬದಲಾಯಿಸ್ಕೊಂಡು ಹೇಳೋ ಚಾನ್ಸಸ್ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಆದಷ್ಟು ಬೇಗ ಇಲ್ಲಿಗೆ ಬಾ ರಾಧಿಕಾ. ಹಲೋ ರಾಧಿಕಾ, ಕೇಳಿಸ್ತಾ ಇದೀಯಾ? ಸರಿ, ಲೊಕೇಶನ್ ಕಳ್ಸು, ಬರ್ತೀನಿ. ಸರಿ, ಓಕೆ ರಾಧಿಕಾ, ಈಗಲೇ ಕಳಿಸ್ತೀನಿ. ಏಯ್, ನನ್ ಬಿಟ್ಬಿಡ್ರೋ.